जुड़ासी भूख खिंचासी पिरी पिरी किरी किरी बैंग 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 ಹೆಂಡ್ರ ಮಾತು ಕೇಳೋ ಗಂಡ ಮಾಡೋದಿಲ್ಲ ದಂಡ ರಾಂಗ್ 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 ಎಡಬಿಡಂಗಿ ಈ ಅರ್ಧಾಂಗಿ ಅಂಡಾಯಿ ಬಳ್ಳಿಗೆ ಕೋಡಂಗಿ ಪಾರ್ವತಿ ಪರಮೇಶ್ವರ ಡಿಮ್ಮೇಲ್ ಡಿಮ್ಮೇಲ್ ಪಾರ್ವತಿ ಪರಮೇಶ್ವರ ಡಿಮ್ಮೇಲ್ ಡಿಮ್ಮೇಲ್ ಪಾರ್ವತಿ ಪರಮೇಶ್ವರ ಡಿಮ್ಮೇಲ್ ಡಿಮ್ಮೇಲ್ ಪಾರ್ವತಿ ಪರಮೇಶ್ವರ ಡಿಮ್ಮೇಲ್ ಡಿಮ್ಮೇಲ್ ಸ್ವಂತ ಬುದ್ಧಿ ಇಲ್ವೇ ಇಲ್ಲ ಹೇಳಿದ ಮಾತು ಕೇಳೋದಿಲ್ಲ ಏನು ಮಾಡಕ್ಕೋಗಿ ಏನು ಮಾಡುತ್ತಾಳೆ ಇದರಿಂದಾಗಿ ಗಂಡನಿಗೆ ದಿವ್ಸಗೋಳೆ ತಲೆ ಕೆಟ್ಟು ಎಡಪಟ್ಟು ಮಾಡುತ್ತಾಳೆ ಎಟ್ಮೇಲೆ ಎಡು ತಿನ್ನುತ್ತಾಳೆ ಪಾರ್ವತಿ ಪರಮೇಶ್ವರ ಡಿಮ್ಮೇಲ್ ಡಿಮ್ಮೇಲ್ ಪಾರ್ವತಿ ಪರಮೇಶ್ವರ ಡಿಮ್ಮೇಲ್ ಡಿಮ್ಮೇಲ್ ಪಾರ್ವತಿ ಪರಮೇಶ್ವರ ಡಿಮ್ಮೇಲ್ ಡಿಮ್ಮೇಲ್ ಪಾರ್ವತಿ ಪರಮೇಶ್ವರ ಡಿಮ್ಮೇಲ್ ಡಿಮ್ಮೇಲ್ ಏನಾಯ್ತು ವೇದಪ್ಪ? ಪೊಲೀಸರೇ ಕಳ್ತನ ಮಾಡಿದ್ರೆ ಹೇಗೆ ಅಂತೀನಿ. ಊರಂದ್ಮೇಲೆ ಜನರು ಇರ್ತಾರೆ, ಜನರಂದ್ಮೇಲೆ ಕಳ್ರು ಇರ್ತಾರೆ, ಕಳ್ರಂದ್ಮೇಲೆ ಮೋಸ ಇದ್ದೇ ಇರುತ್ತೆ. ಮೊನ್ನೆ ತಾನೆ ಇನ್ಸ್ಪೆಕ್ಟರ್ ಜನರ ಹತ್ರ ಹಪ್ತ ವಸೂಲಿ ಮಾಡ್ತಾ ಇದ್ದಾರಂತೆ, ಪೇಪರ್ ಬಂದಿತ್ತಾರಮ್ಮ. ಅಯ್ಯೋ ಪರ್ಮು ಅಂಕಲ್, ಯಾರ್ಯಾರೋ ಪ್ರೊಫೆಷನಲ್ ಕಳ್ರು ಕಳ್ತನ ಮಾಡಿದ್ರೆ ಹಳೆ ವಿಷಯ ಅನ್ಸುತ್ತೆ. ಆದ್ರೆ ನಮಗ್ ಗೊತ್ತಿರೋರು ತುಂಬಾ ಪರಿಚಯ ಇರೋರೆ ಕಳ್ತನ ಮಾಡಿದ್ರೆ ಹೇಗೆ ಅಂತೀನಿ. ಮಂಚ ದರೋಡಿ ಮಾಡಕ್ಕಿದ್ನ ಅಲ್ಲ ಅಂಕಲ್, ಅಂಕಲ್ ಇಲ್ಲಿರೋ ಬಿಸಿ ಬಿಸಿ ಸುದ್ದಿಗೆ ಪೇಪರೇ ಭಸ್ಮ ಆಗ್ಬಿಡ್ಬೇಕು. ಭಸ್ಮ ಆಗ್ಬಿಟ್ರೆ ತಗೊಂಡು ಹಣೆ ಗಂಟು ಇಸ್ಕೊಂಡ್ರಮ್ಮ. ಸುಮ್ನೆ ಇರ್ತೀರಾ? ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ. ಈ ಪೇಪರ್ ಏನಾದ್ರೂ ನೀವು ಓದಿದ್ರೆ ನಿಮ್ಗೂ ಗೊತ್ತಾಗತ್ತೆ. ಅಯ್ಯ ಕೊಡಮ್ಮ, ನಾನು ಓದಿರೋ ಪೇಪರ್. ಈ ಸಮಯ ಶೃಂಗಾರಮಯ ಒಲವಿನ ಬಾಳಿನ ನವೋದಯ. ಈ ಸಮಯ ಶೃಂಗಾರಮಯ ಏನೋ, ಮನಸ್ಸೆಲ್ಲ ಸುಡಗಾರಮಯ ಕೂತಿದೆ ಇಲ್ಲಿ. ವೇದ ಪೇಪರ್ ಕೊಡ. ನೀ ಮುಟ್ಟು ಬಡಕಣ, ನಾ ಕೊಡಿಸ್ತೀನಿ. ಕೊಡ ಮೇಲೆ ಪೊಲೀಸ್ನವ್ರೆ ಅಫೆನ್ಸ್ ಮಾಡೋದಕ್ಕೆ ಶುರು ಮಾಡ್ಬಿಟ್ರೆ ನಮ್ಮಂತ ಶ್ರೀಸಾಮಾನ್ಯರ ಗತಿ ಏನು? ಮೊದಲು ಮನೆಗೆ ದಿನಪತ್ರಿಕೆ ತರ ನಿಲ್ಲಿಸ್ಬೇಕಾ? ಈ ತರದ ನಾನ್ಸೆನ್ಸ್ ನ್ಯೂಸ್ ಗಳನ್ನ ಬರೆದು ಬಿಸಾಕ್ತಾ ಇರ್ತಾರೆ, ನಮ್ಮ ಮನಸ್ಸೆಲ್ಲ ಹಾಳಾಗಿ ಹೋಗ್ತಾ ಇರುತ್ತೆ. ಪೇಪರ್ ಇದು ನಾನ್ಸೆನ್ಸ್ ನ್ಯೂಸ್ ಅಲ್ಲ ಕಣೋ, ನಮ್ಮ ಮನೆ ಸದಸ್ಯ ಕಣೋ, ಶಿಶುಪಾಲ್ IPS ಇತ್ತೀಚೆಗೆ ಯಾಕೋ ಹುಚ್ಚುಚ್ಚಂಗ ಆಡ್ತಾ ಇದ್ದಾನೆ ಅಂತ ಕಣ. ಅದು ಅಲ್ಲದೆ 2 ಕೊಲೆ ಬೇರೆ ಮಾಡ್ಬಿಟ್ಟಿದಾನಂತಲ್ಲ. ಯಾವ ಶಿಶುಪಾಲ್ ಅವ್ರ ಬಗ್ಗೆ ಮಾತಾಡ್ತಾ ಇರೋದು? ನಿಮ್ಮ ಅಣ್ಣ ಯಾಕನಮ್ಮ ನಿಜವಾದ ಬಣ್ಣ ಬಯಲಾಗಿದೆ ನೋಡಿಲ್ಲಿ. ಆಕ್ಚುಲಿ ಅವರು ಪಾರದ್ ಸ್ವಂತ ಅಣ್ಣ ಏನೋ ಅಲ್ಲ. ಅವನೊಬ್ಬ ಅಪರಾಧಿ ಅಂತ ಗೊತ್ತಾದ ಮೇಲೆ ನಿಜವಾದ ಅಣ್ಣ ಆದ್ರೆ ಏನು, ಕಜಿನ್ ಬ್ರದರ್ ಆದ್ರೆ ಏನು, ಅವನನ್ನು ಅರೆಸ್ಟ್ ಮಾಡಿ ಪೊಲೀಸರು ಒಳಗಾಕಿದ್ದಾರೆ. ಯಪ್ಪ 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 3 ಲಕ್ಷ ರೂಪಾಯಿ ಲಂಚ ಕೇಳಿದ್ದಾನೆ. ಕೊಡಲ್ಲ ಅಂದಿದ್ದಕ್ಕೆ ಸುಳ್ಳು ಕೇಸ ಒಳಗ್ ಬಿಡ್ತೀನಿ ಅಂತ ಹೆದರ್ಸಿದಾನೆ. 3 ಲಕ್ಷ ತಾನೆ? ಅದ್ಯಾವ ಸುದ್ದಿ ಅಂತ ಹೇಳಕ್ ಬಂದಿದ್ದೀರೋ? ಏನ್ ನನ್ ಫಸ್ಟ್ ಲಾಸ್ಟ್ ಲವ್ ಹಿಂಗತ್ತೀಯ? ತಾನಿರೋ ಸ್ಟೇಷನ್ ಅಲ್ಲಿ ತಾನೇ ಅರೆಸ್ಟ್ ಆಗಿದ್ದಾನೆ, ಇದಕ್ಕಿಂತ ದೊಡ್ಡ ಸುದ್ದಿ ಬೇಕಾ? ನಾಚಿಕೇಡು. ನಮ್ಮ ಅಣ್ಣನ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡಿ. ಅವ್ರು ಯಾವತ್ತೂ ಯಾರಿಗೂ ತೊಂದರೆ ಕೊಟ್ಟವ್ರೇ ಅಲ್ಲ. ನೋಡಮ್ಮ, ದಾಖಲೆ ಸಮೇತ ಅರೆಸ್ಟ್ ಮಾಡಿದ್ದಾರೆ. ನಮ್ಮ ಅಣ್ಣಯ್ಯ ಈ ರೀತಿ ಮಾಡೋದಕ್ಕೆ ಸಾಧ್ಯನಾ? ಇದನ್ನ ನನಗೆ ನಂಬೋದಕ್ಕೆ ಆಗ್ತಲ್ಲ. ವೈಶಾಲಿ ನನ್ ಕೈನ ಗಟ್ಟಿಯಾಗಿ ಇಟ್ಕೊ, ಧೈರ್ಯ ಬರುತ್ತೆ. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನೋಡೋ, ಇದು ಕಲಿಯುಗ. ಇಲ್ಲಿ ಯಾರು ಏನ್ ಬೇಕಾದ್ರೂ ಮಾಡ್ತಾರೆ. ದುಡ್ಡೇ ಮುಖ್ಯ ಕಣೆ. ಅದಕ್ಕೋಸ್ಕರ ಯಾರು ಹೇಗ್ ಬೇಕಾದ್ರೂ ಚೇಂಜ್ ಆಗ್ಬೋದು. ಈಗ ಪೊಲೀಸ್ನವರು ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡ್ತಾರಲ್ಲ, ಅವ್ರನ್ನೆಲ್ಲ ದಬಾಯಿಸಿ ದುಡ್ಡು ಇಸ್ಕೊಳಲ್ವಾ? ಇಸ್ಕೋತಾರೆ. ಅದು ಅಲ್ಲದೆ ಈ ಕೊಲೆ ಕೇಸ್ಗಳಿಗೆ ಬೇಲ್ ಕೊಡೋದಕ್ಕೋಸ್ಕರ ಕೇಸ್ನೇ ಮುಚ್ಚಾಕ್ತಿವಿ ಅಂತ ದುಡ್ಡು ವಸೂಲಿ ಮಾಡಲ್ವಾ? ಅದೇ ತರ ಇವರು ಮಾಡಿರ್ಬೋದು. ಈ ಕಾನೂನು ಅನ್ನೋ ಕತ್ತಿ ಎರಡೂ ಕಡೆನೂ ಹರಿತವಾಗಿರುತ್ತೆ. ಇದನ್ನೆಲ್ಲ ಕೇಳಿ ನಂಗೆ ಸಮಾಧಾನನೇ ಆಗ್ತಾ ಇಲ್ಲ. ನಾನು ಇದನ್ನೆಲ್ಲ ಸಹಿಸ್ಕೊಳ್ಳಲ್ಲ ರೀ. ನಾನೇ ಪೊಲೀಸ್ ಸ್ಟೇಷನ್ ಹೋಗಿ ವಿಚಾರಿಸ್ಕೊಂಡ್ ಬರ್ತೀನಿ. ನೀನು ನನ್ನಯ್ಯ ಅಂತ ಖುದ್ದಾಗಿ ಹೋಗು, ನಿನ್ನನ್ನು ಅರೆಸ್ಟ್ ಮಾಡಿ ಹಾಕ್ತಾರೆ. ನನ್ನೇನಿದೆ ತಪ್ಪು? ಒಬ್ಬ ಕಳ್ಳ ಸಿಕ್ಕರು ಸಾಕು, ಅವ್ನ ಮೊಬೈಲ್ ಅಲ್ಲಿರೋ ಎಲ್ಲಾ ನಂಬರ್ನು ಚೆಕ್ ಮಾಡ್ತಾರೆ. ಒಂದೇ ಒಂದ್ ಕ್ಯೂ ಸಿಕ್ಕರು 10 ಜನರ ಜನ್ಮ ಜಾಲ ಆಡ್ಬಿಡ್ತಾರೆ. ಎಷ್ಟೋ ಸರಿ ಪ್ರಾಬ್ಲಮ್ ಆದಾಗ ನಮ್ಮ ಅಣ್ಣಯ್ಯ ನಮ್ಗೆಲ್ಲರಿಗೂ ಹೆಲ್ಪ್ ಮಾಡಿದ್ದಾರೆ. ನನ್ ಮೇಲೆ ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ, ನಾನ್ ಜೈಲಿಗೆ ಹೋದ್ರೂ ಪರವಾಗಿಲ್ಲ. ನಾನ್ ನಮ್ಮ ಅಣ್ಣಯ್ಯನ ನೋಡ್ತೀನಿ, ಮಾತಾಡ್ತೀನಿ. ಬಾರೋ, ನಿಂದು ಒಳ್ಳೆ ನಿರ್ಧಾರ ಕಣೆ. ಹೋಗಡ್ ಬಾ. ನೀನು ಬಾ. ನೋಡಿಮ್ಮ, ನೀವೇನು ಹೇಳಿದ್ರು ನಾನು ನಂಬಲ್ಲ. ಅವ್ರು ತಪ್ಪು ಮಾಡಿದ್ದಾರೆ ಅಷ್ಟೇ. ಅಲ್ಲ ಸರ್, ಜೊತೆಲಿ ನೀವೇ ಈ ತರ
ಹೋಗ್ಲಿ ಬಿಡಿ, ಒಬ್ರು ಇಬ್ರು ಮಾಡಿರೋ ತಪ್ಪಿಗೆ ಇಡೀ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು. ಮೇಡಮ್ ನಮ್ಗೂ ನಮ್ ಸಾವಿರ ಮೇಲೆ ಯಾವಾಗ್ಲೂ ಡೌಟ್ ಇತ್ತು. ಅದ್ಯಾಕೆ ಸರ್ ಹಿಂಗ್ ಮಾಡಿದ್ರ ಅಂದ್ರ ನಮ್ಗೆ ಸುಮ್ಮನೆ ನಿಲ್ಸ್ಬಿಡೋರು. ಕಳ್ತನದಲ್ಲಿ ಶಾಮೀಲ್ ಆಗಿದ್ದಾರೆ, ಚೈನ್ ಕದ್ದಿದ್ದಾರೆ, ಅಟೆಂಪ್ಟ್ ಟು ಮರ್ಡರ್ ಮಾಡಿದ್ದಾರೆ. ಇಷ್ಟೆಲ್ಲ CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಅದಕ್ಕೆ ರೆಡ್ ಹ್ಯಾಂಡಲ್ ಹಿಡಿದು ಒಳಗಡೆ ಹಾಕಿದ್ದೇವೆ. ಸರ್ ಒಂದ್ಸಲಿ ನಮ್ಮ ಅಣ್ಣಯ್ಯನ್ ನೋಡ್ಬಹುದಾ? ಆಗಲ್ಲಮ್ಮ, ಪ್ಲೀಸ್ ಇದೊಂದು ಅವಕಾಶ ಮಾಡ್ಕೊಡಿ. ಆಗಲ್ಲ ಅಂದ್ರಲ್ಲ, ಆಗಲ್ಲ. ನಾನ್ ನಿಜವಾಗ್ ಪಾರ್ವತಿನ ಆಗಿದ್ರೆ, ಪತಿ ಪರಮೇಶ್ವರ ನಿಜವಾಗ್ಲೂ ನನ್ನ ಪತಿನ ಆಗಿದ್ರೆ, ಆಕಾಶದ ಸೂರ್ಯ ಚಂದ್ರ ಇರೋದೇ ನಿಜ ಆಗಿದ್ರೆ, ಭೂಮಿಯಲ್ಲಿ ನಾವು ಬದುಕಿರೋದೇ ನಿಜ ಆಗಿದ್ರೆ, ನೀವು ನಮ್ಮನೆ ಬಂದು ಕಾಫಿ ಕೊಡ್ತಿರೋದೇ ನಿಜ ಆಗಿದ್ರೆ, ನಮ್ಮ ಅಣ್ಣಯ್ಯ ನೋಡೋದಕ್ಕೆ ನೀವು ಬಿಡ್ತೀರಾ ಬಿಡ್ತೀರಾ ಬಿಡ್ತೀರಾ? ತಾಯಿಗಳೇ ನಡಿ. ಅಣ್ಣಯ್ಯ ನಾನು ಪಾರು. ಅಣ್ಣಯ್ಯ ಯಾಕೆ ಹೀಗೆಲ್ಲ ಆಯ್ತು? ನಿಜವಾಗ್ಲೂ ನೀವು ಕಳ್ತನ ಮಾಡಿದ್ದೀರಾ? ಸುಳ್ಳು ಹೇಳಿದ್ದೀರಾ? ನನ್ನ ಹತ್ರ ನಿಜ ಹೇಳಿ. ಈ ವಿಷಯದಲ್ಲಿ ಹೇಳಕ್ಕೆ ನನಗಿಷ್ಟ ಇಲ್ಲಮ್ಮ. ನೋಡಪ್ಪಾರು, ಕಳ್ಳ ಸಿಕ್ಕಾಕೊಳ್ಳೋವರೆಗೂ ನಾನು ಕಳ್ಳ ಅಲ್ಲ ಅಂತ ಹೇಳ್ತಾನೆ. ಸಿಕ್ಕಾಕೊಂಡ್ಮೇಲೆ ಕಳ್ಳನೇ, ನಾವೇನು ಮಾಡಕ್ಕಾಗಲ್ಲ. ನಾನೇನು ಮಾಡಿಲ್ಲಮ್ಮ. ಡಿಪಾರ್ಟ್ಮೆಂಟ್ ಅವ್ರು ಇಲ್ಲದ ಆರೋಪ ಹೊರಿಸ್ಬಿಟ್ಟು ನಾನು ಒಳಗಡೆ ಹಾಕಿದ್ದಾರೆ. ನಾನು ಹೆಂಡ್ತಿನೇ ನನ್ನ ಮಾತು ನಂಬ್ತಾ ಇಲ್ಲ. ಇನ್ ಬೇರೆಯವ್ರಿಗೆ ನಾನು ಏನಮ್ಮ ಹೇಳಿ? ಅಣ್ಣಯ್ಯ ನೀವೇನು ಯೋಚನೆ ಮಾಡ್ಬೇಡಿ, ನಾನ್ ನಿಮ್ಮನ್ನ ನಂಬ್ತೀನಿ. ನಮ್ಮ ಮನೆಗ್ ಬಂದ್ಬಿಡಿ, ಯಾವ್ದಾದ್ರು ಒಳ್ಳೆ ಲಾಯರ್ನ ಇಟ್ಟು ನಿಮ್ ಪರವಾಗಿ ನಾನ್ ವಾದ ಮಾಡಿಸ್ತೀನಿ. ಸತ್ತಿ ಪಾರು, ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಯಾಕೆ ಕಲಿಬೇಕು? ನಮ್ ಗುಂಡಣ್ಣನೇ ಇದಾರಲ್ಲ, ಅವ್ರು ನಿಮ್ ಪರ ವಾದ ಮಾಡ್ತಾರೆ, ಬನ್ನಿ. ಇಲ್ಲಮ್ಮ, ಅದೆಲ್ಲ ಸಾಧ್ಯ ಇಲ್ಲ. ಯಾಕಣ್ಣಯ್ಯ? ಹಾಗಿದ್ರೆ ನಿಮ್ಮನ್ನ ರಕ್ಷಣೆ ಮಾಡೋದಕ್ಕೆ ಯಾರು ಇಲ್ವಾ? ಇದಾರಮ್ಮ, ಆದ್ರೆ ಅವ್ರಿಗೆ ಯಾರನ್ನ ಕಣ್ ತೆರೆಸ್ಬೇಕಮ್ಮ. ಯಾರಣ್ಣಯ್ಯ? ನಮ್ಮ ಡಿಪಾರ್ಟ್ಮೆಂಟ್ ಇಂದಾನೆ ನನ್ಗೆ ಅನ್ಯಾಯ ಆದ್ರೆ ನಾನು ಯಾರಿಗಮ್ಮ ಹೇಳ್ಕೊಡ್ಲಿ? ನಮ್ಮ ಹೈಯರ್ ಅಫಿಷಿಯಲ್ಸ್ ಕಣಮ್ಮ. ಅಯ್ಯೋ, ನಿಮ್ ಬಾಸ್ಗಳನ್ನ, ನಿಮ್ ಡಿಪಾರ್ಟ್ಮೆಂಟ್ ನ ನಂಬ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಸರ್. ಕಾರು, ಇವ್ರ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರ್ಯಾರು PC-ಗಳಿಗೆ ಗುಂಡೇಟು ತಗಲಿದರೆ 5 ಲಕ್ಷ ಕೊಡ್ತೀವಿ ಅಂತ ರೂಲ್ಸ್ ಇದೆ. ಅಕಾರ್ಡಿಂಗ್ ಟು ಲಾ ಕೊಡ್ಲೇಬೇಕು. ಆದ್ರೆ ಇವ್ರು ಕೊಡೋದಕ್ಕೆ ವರ್ಷ 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 ನೋಡ್ತಾನೆ ಇರ್ತಾರೆ. ಅವ್ರನ್ನ ನಂಬ್ಕೊಂಡ್ರೆ ಇವ್ರ ಗತಿ ಗೋವಿಂದ ಗೋವಿಂದ. ಅಣ್ಣಯ್ಯನ್ ಗತಿ ಇಲ್ಲೇ ತಿತಿ. ಅಯ್ಯೋ ಅಣ್ಣಯ್ಯ, ಮನೆಗ್ ಹೋಗಿ ಬಿಸಿ ಅನ್ನ ಮಾಡ್ಕೊಂಡು ಮಜ್ಜಿಗೆ ಹುಳಿ ಸೌತೆಕಾಯಿ ಪಲ್ಯ ಮಾಡ್ಕೊಂಡು ತಗೊಂಡ್ ಬಂದ್ಬಿಡ್ಲ? ಅಯ್ಯೋ ಬೇಡ ತಾಯಿ, ಕಂಬಿ ಇಲ್ದಿರೋ ಅಣ್ಣನ ಮೇಲೆ ನಿನ್ಗೆ ಎಷ್ಟೊಂದು ಕನಿಕರ ಅಮ್ಮ. ನೋಡಮ್ಮ, ಒಂದಲ್ಲ ಒಂದ್ ದಿವಸ ನಾನು ಇಲ್ಲೇ ಇದ್ಕೊಂಡು ನಾನು ನಿರಪರಾಧಿ ಅಂತ ಪ್ರೂವ್ ಮಾಡ್ತೀನಿ ಕಣಮ್ಮ. ನಿಮ್ 1.5 ಎಕರೆ ಜಾಗ ಶಿವಾನಿ ಹೆಸರಿಗೆ ಹೆಂಗ್ ಬರೋದಂತ ಯೋಚನೆ ಮಾಡಾತಿದ್ರೇನ್ರಿ? ಲೊಟ್ಟೆ ಪುಸ್ಕಿ, ಅನಾಥಾಶ್ರಮ ಕೊಟ್ಬಿಡ್ತೀನಿ, ನಿನ್ ಹೆಸರಿಗೆ ಮಾತ್ರ ಬರೆಯಲ್ಲ. ಮತ್ ನಿಮ್ ಪತಿ ಪರಮೇಶ್ವರ ಏನಾರ ಡಿವೋರ್ಸ್ ಕೊಟ್ಬಿಟ್ರೇನ್ರಿ? ಆತರ ಎಲ್ಲ ಆಗೋದಿಲ್ಲ. ಹಂಗೇನಾದ್ರೂ ಆದ್ರೆ ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ. ಮತ್ ಇದ್ ಯಾವ್ದು ಚಿಂತೆ ಇಲ್ಲ ಅಂತಂದ್ರ ಅಂತ ಡೀಪ್ ಆಗಿ ಏನ್ ಯೋಚನೆ ಮಾಡಾತಿದ್ರಿ? ಕಣ್ಣು ಮುಂದ ಹಾಲಿಟ್ಟು ಗ್ಯಾಸ್ ಹಾಲು ಎರಡು ವೇಸ್ಟ್ ಆಗತೈತಿ ಅಂತ ಯೋಚನೆ ಏನ್ರಿ ನಿಮ್ಗ? ನೀವ್ ಹಿಂಗ ಮಾಡಿದ್ರಿ ಅಂದ್ರ ಗೌರ್ಮೆಂಟ್ನವರು ತಿಂಗಳಿಗೆ 1 ಸಿಲಿಂಡರ್ ಅಲ್ಲ 6 ತಿಂಗಳಿಗೆ 1 ಸಿಲಿಂಡರ್ ಕೊಡಂಗಿಲ್ಲ. ಹೋದ್ರೆ ನಮ್ಮನೆಗ್ ಹೋಗುತ್ತೆ, ನಿನಗೇನ್ ಕಷ್ಟ? ಇಷ್ಟ ಹಾಲು ವೇಸ್ಟ್ ಮಾಡಾತಿರಲ್ಲ, ಯಾವ್ದಾರ ಒಂದ್ ಬೆಕ್ಕಿಗೆ ಹಾಕಿದ್ರೆ ಪಾಪ ಕುಡ್ಕೋತೈತ್ರಿ. ಆಯ್ತಮ್ಮ, ಮಿಯೋ ಮಿಯೋ ಅನ್ನೋದ್ ನಿಲ್ಸಿ ಉಳ್ದಿರೋ ಹಾಲ್ನ ತಗೊಂಡೋಗಿ ಬೆಕ್ಕಿಗೆ ಹಾಕು. ಬೆಕ್ಕಿಗೆ ಹಾಕ್ರಿ, ನಾನ ಮನಿಗ್ ಬಂದಿಲ್ಲ, ಅದ್ರ ನಂಗೆ ಒಂದ್ ಲೋಟ ಚಾ ಮಾಡ್ಕೊಟ್ಬಿಡ್ರಿ. ಶಿವಾನಿ, 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 ಸಾಕ್ ಹೇಳ್ರಿ ಹೇಳ್ರಿ. ನಮ್ಮ ಅಣ್ಣಯ್ಯನ ಸೆಲ್ಲಲ್ಲಿ ಹಾಕಿದ್ದಾರೆ. ಅವ್ರ ಪರಿಸ್ಥಿತಿ ನೋಡಿ ನಾನು ಹೊಟ್ಟೆಲಿ ಪಟಾಕಿ ಹಚ್ಚಾಗ್ಬಿಟ್ಟಾಯ್ತು. ಇಂಥ ಪರಿಸ್ಥಿತಿಲಿ ನಿನಗೆ ಟೀ ಮಾಡ್ಕೊಡೋದಕ್ಕೆ ನನ್ನಿಂದ ಆಗಲ್ಲ. ತಪ್ಪು ಮಾಡ್ದವ್ರನ್ನ ಸೆಲ್ಲಾಗ ಹಾಕ್ಲಾರ್ದಿಲ್ಲ ನಿಮ್ಮೆಲ್ಲಾಗ ಹಾಕ್ತಾರೇನ್ರಿ? ನಂಗೂ ಈ ವಿಷಯ ಗೊತ್ತಾತು. ನಮ್ಮ ಮನಿ ಕಡೆ ಎಲ್ಲ ಮಂದಿ ಮಾತಾಡ್ಕೊಳತಿದ್ರು, ಶಿಶುಪಾಲ್ ಅವ್ರಿಗೆ ಅಂತ ಗೌರ್ಮೆಂಟ್ ಜಾಬ್ ಐತಿ, ಚಲೋ ಪಗಾರ ಬರ್ತೈತಿ, ಅದ್ನ ಇಟ್ಕೊಂಡು ನೆಟ್ಟಿಗೆ ಸಂಸಾರ ಮಾಡೋದ್ ಬಿಟ್ಟು ಇಂಥ ಕೆಟ್ಟ ಕೆಲಸ ಯಾಕೆ ಮಾಡಿದ್ರು ಅಂತ ಹೇಳಿ ಹೂ ಅಂತ ಯಾಕತ್ತಿದ್ರು. ಹೌದಾ? ಆದ್ರೆ ನಮ್ಮ ಅಣ್ಣಯ್ಯ ಅದರ ಕೆಲಸ ಮಾಡಲ್ಲ ಅಂತ ಅಂತರಾತ್ಮ ತಟ್ಟಿ ತಟ್ಟಿ ಹೇಳ್ತಾ ಇದೆ. ನಿಮ್ಮ ಅಂತರಾತ್ಮ ಪರಮಾತ್ಮ ಪತಿ ಪರಮೇಶ್ವರ ಅವ್ರ ನ್ಯಾಯ ನೀತಿ ಧರ್ಮ ಇದ್ಯಾವುದು ಲೆಕ್ಕಕ್ಕೆ ಬರಂಗಿಲ್ರಿ. ಕೋರ್ಟ್ ಏನಿದ್ರು ಸಾಕ್ಷಿ ಬೇಕು. ನೀವು ಸಾಕ್ಷಿ ಇಟ್ಕೊಂಡು ಕಪ್ಪು ಕರಡಿ ತಗೊಂಡ್ ಹೋಗಿ ಬಿಳಿ ಕರಡಿ ಅಂತ ಹೇಳಿದ್ರು ಜನ ನಂಬ್ತಾರ. ಆದ್ರೆ ನಮ್ಮ ಅಣ್ಣಯ್ಯ ಯಾವ ಕರಡಿನೂ ಕಳ್ತನ ಮಾಡಿಲ್ಲ. ಸಾರಿ ಸರಿ, ನಮ್ಮ ಅಣ್ಣಯ್ಯ ಕಳ್ತನ ಮಾಡಿಲ್ಲ ಅಂತ ನನ್ನ ಹತ್ರ ಹೇಳಿದ್ದಾರೆ. ಯಾ ಕಳ್ಳನು ನಾನ್ ಕಳ್ಳ ಅಂತ ಹೇಳ್ಕೊಳಂಗಿಲ್ರಿ. ಜನ ಅದನ್ನ ನಂಬಂಗೇನು ಇಲ್ಲ. ಪಾರು ಈ ಬೆಳಗಿಂದ ಏನು ತಿಂದಿಲ್ಲ. ಏನು ತಿಂದಿಲ್ಲನ್ರಿ? ಹೌದು, ಅವ್ರ ಅಣ್ಣಯ್ಯ ಶಿಶುಪಾಲ್ನ ಒಳಗಡೆ ಹಾಕಿದ್ದು ಅವಳ ಕೈಯಿಂದ ಸಹಿಸಕ್ ಆಗ್ತಾ ಇಲ್ಲ. ಪಾರು ಅವ್ರ, ನಿಮ್ ಅಣ್ಣಯ್ಯ ಏನು ತಪ್ಪು ಮಾಡಿಲ್ಲ ಅಂತ ನಿಮ್ಗೆ ಗ್ಯಾರಂಟಿ ಇದ್ರ ನೀವು ಪ್ರೂವ್ ಮಾಡ್ರಿ. ಬೇಕಂದ್ರ ಸಾಕ್ಷಿ ನಾನ್ ಹೇಳ್ತೇನೆ. ನಾನು ನವರಸಗಳ ಕಿಂಗು, ಅವನು ಲಾ ಪಾಯಿಂಟ್ ಗಳ ಕಾಂಗು. ಇಬ್ರು ಸೇರ್ಕೊಂಡು ಆ ಕೇಸನ್ನ ಕೈ ಎತ್ಕೊಂಡಿದೀವಮ್ಮ, ಚಿಂತೆ ಮಾಡ್ಬೇಡ. ದಾವಣಗೆರೆ ದುಗ್ಗಮ್ಮ, ನಮ್ಮ ಅಣ್ಣಯ್ಯನ ಈ ಆರೋಪದಿಂದ ಮುಕ್ತಿಗೊಳಿಸಿ ಮುಂದಿನ ತಿಂಗಳು ನಿಮ್ ಜಾತ್ರೆ ಬಂದು ತೀರ್ ನಮಸ್ಕಾರ ಹಾಕ್ತೀನಿ.
ಇಲ್ವಾ? ಅವರು ಜೈಲ್ಗೆ ಹಾಕಿದ್ರಲ್ಲ ಎಲ್ಲ ಮರ್ತೋಗಿದ್ದಾರೆ ಸರ್. ಇವಳನ್ನ ಮರ್ತೋದ್ರ? ಇವಳು ಸರ್ ನಾನು ಪತಿ ಪರಮೇಶ್ವರಂ ಪತ್ನಿ ಪಾರ್ವತಿ, ನಿಮ್ ಪ್ರೀತಿ ಸಂಗಮ ಪಾರು. ಬೆಟ್ಟಿ ಬಂದ್ ಕಾಫಿ ಕುಟ್ಕೊಂಡು ಹೋಗ್ತಿದ್ರಲ್ಲ ನಾನು ಸರ್. ಕೆಟ್ಟರ್ ಪಲ್ಲಿ ಕಾಳಿ, ಒಳ್ಳರ್ ಪಲ್ಲಿ ಚಂಪಕಲಿ, ವೈಶಾಲಿ, ಇಂಟೆಲಿಜೆಂಟ್ ಬ್ರೈನ್ ಆಫ್ ಇಂಡಿಯಾ. ಮುಖ್ಯವಾದ ವಿಷಯ ನಿಮ್ ಬಗ್ಗೆ ನೀವು ತಿಳ್ಕೊಬೇಕಾದದ್ದು. ನೀವು ಇನ್ಸ್ಪೆಕ್ಟರ್ ಶಿಶುಪಾಲ್ IPS. ನೆನ್ಪಾಯ್ತಾ? ನೆನ್ಪಾಗ್ಲಿಲ್ವಾ? ಹೋಗ್ಲಿ ಬಿಡಿ. ಸ್ಟೇಷನ್ ಇಂದ ಓಡ್ ಬಂದ್ಬಿಟ್ರಾ? ತಪ್ಪಿಸ್ಕೊಂಡ್ ಬಂದ್ಬಿಟ್ಟಮ್ಮ. ಸಾಕಾಗಿದೆ. ಪೊಲೀಸ್ ಸ್ಟೇಷನ್ ಇಂದ ತಪ್ಪಿಸಿಕೊಂಡ ಪೊಲೀಸ್. ಅಣ್ಣಯ್ಯ ನೀವ್ ಎಷ್ಟು ಒಳ್ಳೆ ಕೆಲಸ ಮಾಡಿದೀರಾ. ಯಾರೊಬ್ರಿಗೂ ವ್ಯಕ್ತಿ ತಗೊಂಡು ಹೋಗಿ ಜೈಲಲ್ಲಿ ಹಾಕಿದ್ರಲ್ಲ, ನಾನು ಹೊಟ್ಟೆ ತಗ 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 ಅಂತ ಉರಿತಾ ಇತ್ತು ಗೊತ್ತಾ. ನಿಮ್ ಹೆಸರಲ್ಲಿ ನಾನು ಬೆಟ್ಟದ ಗಣೇಶನ್ ಟೆಂಪಲ್ ಹೋಗಿ ಅರ್ಚನೆ ಮಾಡಿಸ್ತಾ ಇದ್ದೆ. ಅವಾಗ ಏನಾಯ್ತು ಗೊತ್ತಾ? ನಾನು ಹೇಳ್ತೀನಿ. 500 ಬಂದ್ರು, ಕೈ ತುಂಬಾ ಪುಳೋಗ್ರೆ ಕೊಟ್ರು. ಅದು ತುಂಬಾ ಕಳೆಕಾಯಿ ಬೀಜ ಇತ್ತು. ಒಂದೊಂದೇ ತುತ್ತು ತಿಂತಾ ಇದ್ರೆ ವೈಶಾಲಿ, ನಾನು ಹೇಳ್ತಾ ಇದ್ದಿದ್ದು ಈ ವಿಷಯ ಅಲ್ಲ. ಬಲ್ಗಡೆ ದೇವ್ರು ಹೂ ಕೊಟ್ರಲ್ಲ ಅದೇ ನೆಕ್ಸ್ಟ್ ಅದಕ್ಕೆ ಬರ್ತಿದೆ. ಪಾರು ನನ್ಗೆ ಹೇಳಿದೆ ತಾನೆ, ಬೆಟ್ಟದ ಗಣೇಶ ಏನಾದ್ರು ಬಲ್ಗಡೆ ಹೂ ಕೊಟ್ಟ ಅಂದ್ರೆ ಅನ್ಕೊಂಡಿದ್ ಕೆಲ್ಸ ಆಗುತ್ತೆ ಅಂತ. ನೋಡು ಗಣೇಶ ನಿನ್ ಗಂಡ ಏನ್ ಕೊಟ್ಬಿಟ್ಟ, ಗಟ್ಟಿಯಾಗಿತ್ತು. ನಾ ದೇವಸ್ಥಾನ ಕೊಟ್ಟು ಬಂದ್ಬಿಡ್ತೀನಿ ಬಿಡಮ್ಮ. ಬೇಡ ಅಣ್ಣಯ್ಯ, ಸ್ಟೇಷನ್ ಇಂದ ತಪ್ಪಿಸ್ಕೊಂಡ್ ಬಂದಿದ್ದೀರಾ. ಎಲ್ಲಾ ಪೊಲೀಸ್ನವರು ನಿಮ್ಮನ್ನ ಹುಡುಕ್ತಾ ಇರ್ತಾರೆ. ಸ್ವಲ್ಪ ದಿನ ತಲೆ ಮರ್ಸ್ಕೊಂಡಿರ್ಬೇಕು. ಓ ಕಣಮ್ಮ, ನಾನು ಎಲ್ಲಿ ಹೋಗ್ಲಿ, ನಾನು ಯಾರಿದ್ದಾರೆ? ಏನ್ ಈ ಮಾತು ಕೇಳ್ಬಿಟ್ರಿ? ನಾನಿಲ್ವಾ? ಅದಕ್ಕೂ ಮುಂಚೆ ನೋಡಿ, ನಮ್ ದೇಶದಲ್ಲಿ ಎಲ್ಲಾರು ಪೊಲೀಸ್ ಸ್ಟೇಷನ್ ಅಲ್ಲಿ ಸಿಗ್ಗಾಕೊಂತೀವಿ ಅನ್ಕೊಂಡಿದ ತಕ್ಷಣ ತಲೆ ಮರ್ಸ್ಕೊಂಡ್ಬಿಡ್ಬೇಕು. ನಮ್ ರಾಜಕಾರಣಿಗಳು ನೋಡಿ, ಇನ್ನೇನ್ ಅರೆಸ್ಟ್ ವಾರೆಂಟ್ ಬರ್ತಿದೆ ಅನ್ನೋ ಅಷ್ಟರಲ್ಲಿ ಅಂತ ಬಿದ್ದೋಗ್ಬಿಡ್ತಾರೆ. ಅವನ ಹೈಟೆಕ್ ಆಸ್ಪತ್ರೆಗೆ ಸೇರಿಸ್ತಾರೆ. ಅಲ್ಲಿ ರಾಜ ಮರ್ಯಾದೆ ಆಗುತ್ತೆ. ಇನ್ನೇನ್ ಕೇಸ್ ಕ್ಲೋಸ್ ಆಯ್ತು ಅನ್ನೋಷ್ಟರಲ್ಲಿ ನನ್ಗೇನೋ ಆಗಿರ್ಲಿಲ್ಲ, ನಾನ್ ಚೆನ್ನಾಗೇ ಇದ್ದೆ ಅಂತ ಮನೆಗೆ ಹೋಗ್ತಾರೆ. ಹೆಂಡತಿ ಮಕ್ಳ ಜೊತೆ ಆರಾಮಾಗಿರ್ತಾರೆ. ಇದು ನಮ್ಮ ದೇಶ, ನಮ್ಮ ದೇಶದ ರಾಜಕೀಯ, ನಮ್ಮ ದೇಶದ ಪರಿಸ್ಥಿತಿ. ಅಣ್ಣಯ್ಯ ನೀವು ಹೀಗೆ ಬಿಲ್ಡಪ್ ತಗೊಳ್ಬೇಕು, ಓಕೆನಾ? ಓಕೆ, ಆದ್ರೆ ಅವ್ರು ನನಗೆ ಜೈಲಲ್ಲಿ ಹಾಕಿದ್ ನನಗೆ ತುಂಬಾ ಅವಮಾನ ಆಗಿದೆ ಕಣಮ್ಮ. ಅಣ್ಣಯ್ಯ ನಿಮ್ಮನ್ನ ಜೈಲಿಗೆ ಹಾಕಿದ್ದು ನಮಗೂ ಅವಮಾನದ ವಿಷಯನೇ. ನಿಮ್ಮಂತ ಒಳ್ಳೆ ವ್ಯಕ್ತಿನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಪರ್ಮನೆಂಟ್ ಆಗಿ ಜೈಲಿಗೆ ಸೇರ್ಸಿದ್ರೆ, ಅಯ್ಯೋ ಈ ವಿಷಯ ಕೇಳಿನೇ ಎಷ್ಟು ನೋವಾಗುತ್ತೆ ಗೊತ್ತಾ? ಗೊತ್ತಮ್ಮ, ಗೊತ್ತು. ನಾನು ಏನಮ್ಮ ಮಾಡ್ಲಿ? ಒಂದೇ ಒಂದ್ಸರಿ ನನ್ನನ್ನ ಪ್ರೀತಿಸಿದ ತಂಗಿಗ ಅಂತ ಕೂಗಿ ತೆಗೆವಾ ತೆಗೆವಾ ಅಣ್ಣಯ್ಯ. ನಿಮ್ಮಿಬ್ಬರ ಸೆಂಟಿಮೆಂಟ್ ಸೀನ್ ಇಲ್ಲೇ ನಡಿಬೇಕಾ? ಲೇ ಪ್ರದೀಪ್ ಅವರು, ನಿಮ್ಮ ಅಣ್ಣನ ಹೇಗ್ ಬಚಾವ್ ಮಾಡೋದು ಅಂತ ಯೋಚನೆ ಮಾಡೋದು ಏನಿಲ್ಲ ವೈಶಾಲಿ. ನಮ್ಮ ಅಣ್ಣಯ್ಯ ನಮ್ಮ ಮನೆ ಕರ್ಕೊಂಡು ಹೋಗೋದು, ರೂಮಲ್ಲಿ ಬಚ್ಚಿಡೋದು ಅಷ್ಟೇ. ಕೊಂಡು ಪಾರು, ಹಲಸಿನ ಹಣ್ಣನ್ನ ಜೈಲಿಂದ ತಪ್ಪಿಸ್ಕೊಂಡಿರೋ ಕಳ್ಳನ್ನ ಬಚ್ಚಿಡೋದು ತುಂಬಾ ಕಷ್ಟ. ಸಿಕ್ಕಾಕೊಂಡ್ರೆ ನಮಗೆ ಸಜೆ. ಅಯ್ಯೋ ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯಾ? ನನ್ ಪತಿ ಪರಮೇಶ್ವರ ಗುಂಡಣ್ಣವ್ರಿಲ್ವಾ, ಕೇಸ್ ನ ಓಡಿಸ್ತಾ ಇರ್ತಾರೆ. ಹಂಗಂತ್ಯಾ? ನೀವೇನಂತೀರಾ? ಕರೆಕ್ಟ್, ನನಗೂ ಡ್ಯೂಟಿ ಇಲ್ಲ. ಪಬ್ಲಿಕ್ ಅಲ್ಲಿ ಜನ ನನ್ನ ನೋಡಿದ್ರೆ ಕ್ಯಾಕರ್ ಸುಗಿತಾರೆ. ಅದಕ್ಕೆ ನಿಮ್ಮ ಮನೆಗೆ ಹೋಗ್ಬಿಡೋಣ. ಚಿಚಿ ಚಿಚಿ ಚಚೆ ಚಚೆ ತುತ್ತು ತುಪ್ಪು. ನೋ ಪಾರು, ನಿಮ್ಮ ಅಣ್ಣ ಈ ತರ ತಪ್ಪು ಮಾಡಬಾರ್ದಾಗಿತ್ತು ಕಣೆ. ಏನ್ ತಪ್ಪು ಮಾಡಿದ್ರು ವೈಶಾಲಿ? ನಮ್ಮ ಅಣ್ಣಯ್ಯ ಯಾರು? ಇನ್ಸ್ಪೆಕ್ಟರ್ ಶಿಶುಪಾಲ್ IPS. ಅವ್ರ ಕೆಲಸ ಮಾಡೋ ಜಾಗದಲ್ಲಿ ಅವ್ರನ್ನ ಕೂಡಾಕಿದಾರಲ್ಲ, ಅದ್ ಸರಿನಾ? ನಮ್ಮ ಅಣ್ಣಯ್ಯ ಮಾಡಿದ್ದೆ ಸರಿ, ತಪ್ಪಿಸ್ಕೊಂಡು ಇಲ್ಲಿಗೆ ಬಂದಿದ್ದು. ಆಕ್ಚುಲಿ ಅವ್ರು ತಪ್ಪಿಸ್ಕೊಂಡು ಅವ್ರ ಮನೆ ಹೋಗ್ತಿದ್ರಂತೆ. ಅವ್ರ ಹೆಂಡತಿ ಕಡ್ಡಿ ಮೂತ ಹೇಳಿದಾರೆ, ಮನೆ ಹಾಳು ಕೆಲಸ ಮಾಡಿದ್ರ ನಮ್ಮ ಮನೆ ಹೊಸಲು ತುಳಿಬೇಡಿ ಅಂತ. ಅದಕ್ಕೆ ನಿಮ್ಮ ಅಣ್ಣಯ್ಯ ನಮ್ಮ ಮನೆ ಹೊಸಲು ದಾಟ್ಕೊಂಡ್ ಬಂದಿದ್ದಾರೆ. ಅಯ್ಯೋ ಯಾಕ್ರಮ್ಮ ಹೇಳ್ತೀರ ನನ್ ಕತೆ? ನಾನು ಹೆಂಡ್ತಿ ನೀನ್ ಅಪರಾಧಿ, ಕೇಸ್ ಇತ್ಯರ್ಥ ಆಗೋವರೆಗೂ ಮನೆಗ್ ಬರಬಾರ್ದು ಅಂತ ಹೇಳ್ಬಿಟ್ಟಿದ್ದಾಳಮ್ಮ. ನಾನು ಹೇಳಲಿಲ್ಲ. ಆದ್ರೂ ಹೆಂಡತಿ ಆದವಳು ಗಂಡಂಗ್ ಸಹಾಯ ಮಾಡ್ಬೇಕು. ಇಂಥ ಟೈಮಲ್ಲಿ ಮುಖ್ಯವಾಗಿ ಸಹಾಯ ಮಾಡ್ಬೇಕು. ಸಮಸ್ಯೆಲಿದ್ದಾಗ ಹೆಂಡತಿನೇ ಸಹಕಾರ ಕೊಡ್ಲಿಲ್ಲ ಅಂದ್ರೆ ಖಾಲಿ ಹೊಟ್ಟೆ ಇಟ್ಕೊಂಡು ಎಲ್ಲಿ ಹೋಗ್ತಾರೆ ಪಾಪ? ಎಲ್ಲಿ ಯಾಕೆ ಹೋಗ್ಬೇಕು ವೈಶಾಲಿ? ನಾನಿಲ್ವಾ? ಅಣ್ಣಯ್ಯ ನಾನಿರೋ ತನಕ ನೀವೇನು ಯೋಚನೆ ಮಾಡ್ಬೇಡಿ. ಇಡೀ ಪ್ರಪಂಚ ಪ್ರಳಯ ಆಗಿ ನೀವೊಬ್ರೇ ಬದುಕಿದ್ರು ನಾನ್ ಮತ್ತೆ ಪುನರ್ಜನ್ಮ ತಗೊಂಡು ನಿಮ್ಗೋಸ್ಕರ ಬರ್ತೀನಿ. ಯಾಕಮ್ಮ? ಅಡ್ಗೆ ಮಾಡಿ ಹಾಕೋದಕ್ಕೆ. ನೀವ್ ಯೋಚನೆ ಮಾಡಿ ಸಣ್ಣ ಆಗ್ಬಾರ್ದಾಯ್ತಾ? ಬಿಸಿಯಾಗಿ ಟಿಫನ್ ರೆಡಿ ಮಾಡ್ತೀನಿ, ಫಾಲೋ ಮೀ. ಈ ಜನ್ಮದಲ್ಲಿ ಶಿವರಾಜ್ ಕುಮಾರ್ ರಾಧಿಕಾ ಬಿಟ್ರೆ ನೀವಿಬ್ರೆ. ಅಬ್ಬಾ, ನಾನು ಇನ್ಸ್ಪೆಕ್ಟರ್ ಶಿಶುಪಾಲನ್ ರೀತಿ ಇರೋದ್ರಿಂದ ನನಗೆ ಅನುಕೂಲ ಆಯಿತು. ಈ ಮನೇಲಿ ಮಾತ್ರ ಕಳ್ತನ ಮಾಡಬಾರ್ದು. ಬೇರೆ ಕಡೆ ಕಳ್ತನ ಮಾಡಿದ್ರೆ ಇಲ್ಲಿ ಬಂದು ಸೇಫ್ ಆಗಿರ್ಬೋದು.
ಪಾರೂರ ಪಾಪ ನೀವೇನ ಅನ್ರಿ ನಿಮ್ ಅಣ್ಣ ಹಿಂಗ ಈ ಗತಿ ಬರ್ಬಾರ್ದಿತ್ತು. ಹಾದಿ ಬೀದಾಗ ಮಂದಿ ಎಲ್ಲಾರು ಇದ್ರ ಬಗ್ಗೆನ ಮಾತಾಡಕತ್ತಾರ್ರಿ. ನಿಮ್ ಅಣ್ಣ ಎಲ್ಲೇ ಅಲ್ಲಿ ನೋಡು ಎಷ್ಟೊಂದು ಎಲ್ಲ ಕೂತಿದ್ದಾರೆ. ಶಿವಾನಿ ಇವ್ರನ್ನ ನೋಡಿದ್ರೆ ನಿಂಗೇನ್ ಅನ್ಸುತ್ತೆ? ಕಳ್ಳ ಅನ್ಸಾಕತ್ತೈತಿ. ಕಳ್ಳ ಅಂದ್ರೆ ತಲೆ ಮೇಲೆ ಕುಟ್ಬಿಡ್ತೀನಿ. ಅವರು ನಮ್ಮ ಅಣ್ಣಯ್ಯ ಇನ್ಸ್ಪೆಕ್ಟರ್ ಶಿಶುಪಾಲ್ IPS. ಪಾರವ್ರ ನೀವು ನಿಮ್ಮ ಅಣ್ಣ ಏನ್ ಗುರ್ತಿಡಿಲಿಲ್ಲ ಅಂದ್ರೆ ಹೆಂಗ್ರಿ? ನಿಮ್ಮ ಅಣ್ಣ ಏನ್ ಮುಖದಾಗಿದ್ದ ಕಳೆನೆ ಬೇರೆ, ಇವ್ರ ಮುಖದಾಗಿರೋ ಕಳೆನೆ ಬೇರೆ. ನನಗೆ ಯಾಕೋ ಡೌಟು. ನಿನ್ನ ಡೌಟ್ ನೆಲ್ಲ ಮೂಟೆ ಕಟ್ಟಿ ಹುಬ್ಳಿ ಕಳ್ಸು. ಇಂತ ದೊಡ್ಡ ಆಪಾದನೆ ಬಂದಿದೆ, ಮುಖದಲ್ಲಿ ಗೆಲುವಿರುತ್ತಾ? ಈಗ ಫೇಲ್ ಆಗಿರೋ ಹುಡುಗನ್ ಮುಖಕ್ಕೂ ರ್ಯಾಂಕ್ ತಗೊಂಡಿರೋ ಹುಡುಗನ್ ಮುಖಕ್ಕೂ ವ್ಯತ್ಯಾಸ ಇರಲ್ವಾ? ವೈಶಾಲಿ ಅವ್ರ ಫೇಲು ಪಾಸು ಸೆಕೆಂಡರಿ. ಇವ್ರು ನೋಡಿದ್ರೆ ನನಗೆ ಡಿಬಾರ್ ಆಗ್ಯಾರ ಅನ್ಸಾಕತ್ತೈತಿ. ಏನ್ರೇ ಸೇಟು ಗಾಬರಿ ಆಗಿದ್ದೀರಾ? ಏನ್ ಸಮಾಚಾರ? ಓ ನಮಸ್ಕಾರ ಸಾಹೇಬ್ರೆ, ನಿಮ್ನೆಲ್ಲ ನೋಡ್ದಂಗಿದೆಯಲ್ಲ. ನಾನ್ರೇ ಇನ್ಸ್ಪೆಕ್ಟರ್ ಶಿಶುಪಾಲ್ IPS. ಓ ಕರೆಕ್ಟ್. ಎಲ್ಲಿ ಡ್ರೆಸ್ ಇಲ್ಲ? ಕಳ್ಳರನ್ನ ಮತ್ತಿಲ್ ಹಿಡಿಯಕ್ಕೆ ಈ ರೀತಿನೇ ಬರ್ಬೇಕ್ರಿ. ನಿಮ್ಗೇನಾದ್ರು ಹೆಲ್ಪ್ ಬೇಕಾಗಿತ್ತಾ? ಅಯ್ಯೋ ಖಂಡಿತ ಹೆಲ್ಪ್ ಬೇಕು ಸರ್. ನಾನು 10 ಲಕ್ಷ ದುಡ್ಡು ತರ್ಬೇಕಾದ್ರೆ ಯಾರೋ ಕಳ್ಳ ನನ್ನ ಹಿಡಿಯಕ್ ಬಂದ. 10 ಲಕ್ಷ ರೂಪಾಯ ಎಲ್ಡ್ರಾ ಮಾಡಿದ್ರಿ? ಇದಕ್ ದಾಖಲೆ ಇದೆಯಾ? ದಾಖಲೆ ಅಂಗಡಿಯಾಗ ಐತೆ. ನೀವು ಈ ರಸ್ತೆ ನಿಂತ್ಕೊಂಡು ಕೇಳಿದ್ರೆ ಹೆಂಗೆ? 10 ಲಕ್ಷ ರೂಪಾಯಿ ಒರಿಜಿನಲ್ ಇಲ್ಲ ಕೋಟಾನು? ಎಲ್ಲ ಸಾಚನೆ ಸಾಹೇಬ್ರೆ, ನಾನು ಸಾಚ, ಈ ದುಡ್ಡು ಸಾಚನೆ. ಸಾಚ ಅಂತ ಒತ್ತಿ ಹೇಳ್ತಾ ಇರೋದ್ ನೋಡಿದ್ರೆ ನನ್ಗೆ ಯಾಕೋ ಡೌಟ್ ಬರ್ತಾ ಇದೆ. ಕೂಡ ಇಲ್ಲಿ ಇದಕ್ ದಾಖಲೆಗಳು ತಗೊಂಬಂದು ತಗೊಂಡು ನಾನ್ ಸ್ಟೇಷನ್ ಅಲ್ಲೇ ಇರ್ತೀನಿ. ನೀನ್ ನೋಡಿದ್ರೆ ನನ್ಗೆ ಯಾಕೋ ಪೊಲೀಸ್ ಅಲ್ಲ ಅಂತ ಡೌಟ್ ಬರ್ತಾ ಇದೆ. ಕರೆಕ್ಟ್ ಆಗಿ ಗೆಸ್ ಮಾಡ್ದೆ ಕಣ. ಒಂದ್ ಹೆಜ್ಜೆ ಇಲ್ಲಿಂದ ಏನಾರು ಇಟ್ಟರೆ ಸುಟ್ಟು ಬಿಡ್ತೀನಿ. ಇಲ್ಲೇ ನಿಂತಿರ್ಬೇಕು, ಹುಷಾರ್. ಜೀ ನಿಮ್ಗೊಂದು ಗುಡ್ ನ್ಯೂಸ್. ನಮ್ಮ ಅಣ್ಣಯ್ಯ ರಿಲೀಸ್ ಆಗಿ ನಮ್ಮನೆಗೆ ಬಂದಿದ್ದಾರೆ ಗೊತ್ತಾ? ಏನಮ್ಮ ಹೇಳ್ತಾ ಇದೀಯಾ? ನಮ್ಮ ಅಣ್ಣಯ್ಯ ನಮ್ಮನೆಗೆ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ನಾನು ಗುಂಡ ದೊಡ್ಡ ಲಾಯರ್ ಮೀಟ್ ಮಾಡಕ್ಕೆ ಮೈಸೂರಿಗೆ ಹೋಗಿದ್ದೀವಿ. ವಾಪಸ್ ಬೆಂಗಳೂರಿಗೆ ಬಂದು ಸ್ಟೇಷನ್ಗೆ ಹೋಗಿ ನೋಡ್ತೀವಿ, ಶಿಶುಪಾಲ ಸೆಲ್ಲಲ್ಲೇ ಇದ್ದಾನೆ. ಅವ್ರು ಅಲ್ಲಿದಾರ? ಮತ್ ನಮ್ಮನೇಲಿ ಇರೋದು ಯಾರು? ಶಿಶುಪಾಲ್ ಅಂತಾರನೆ ಯಾರೋ ಒಬ್ಬ ಕಳ್ಳತನ ದರೋಡೆ ಮಾಡ್ತಾ ಇದ್ದಾನಂತೆ. ನಾನು ಗುಂಡ ಅಲ್ಲಿಗೆ ಬರ್ತೀವಿ, ನೀನ್ ಹೆಚ್ಚಿಗೆ ಕೆದಕಕ್ ಹೋಗ್ಬೇಡ, ಅಲ್ಲೇ ಬಂದು ತೀರ್ಮಾನ ತಗೊಳ್ಳೋಣ. ಹುಷಾರಾಗಿರ್ತೀನಿ, ನೀವು ಹುಷಾರು, ಬೇಗ ಬನ್ನಿ. ಐ ಲವ್ ಯು. ಪೆದ್ದಿ ಪಾರು, ನಿಮ್ಮ ಅಣ್ಣನ ವಿಷಯದಲ್ಲಿ ನಾವು ಸಿಕ್ಕಾಪಟ್ಟೆ ಮಾಡ್ತಾ ಇದೀವಿ ಅನ್ಸುತ್ತೆ. ಶಿಶುಪಾಲ್ ವಿಷಯದಲ್ಲಿ ಇನ್ ಮುಂದೆ ನಾವು ಜಾಗೃತೆಯಿಂದ ಇರ್ಬೇಕು. ನಾನು ಇಲ್ಲೊಂದು ಮನೆಗೆ ಬಂದು ಸೇರ್ಕೊಂಡಿದ್ದೀನಿ. ಇನ್ 3-4 ದಿವಸ ಅಡ್ಡಕ್ಕೆ ಬರ್ತೀನಿ. ಈ ಮನೇಲಿ ಇರೋರೆಲ್ಲ ಬೆಪ್ತಟ್ಟಿಗಳೇ, ಅದ್ರಲ್ಲಿ ಬ್ರೈನ್ಸ್ ಇದ್ದಾರೆ. ತಲೆ ಬುದ್ಧಿ ಇದೆಯೋ ಸಗಣಿ ಇದೆಯೋ ಗೊತ್ತಿಲ್ಲ. ಲಾಂಗ್ ಹಾಕಿ ತಲೆ ಚುಚ್ಚಿದ್ರೆ ಸ್ಯಾಂಪಲ್ ಹೊರಗಡೆ ಬರುತ್ತೆ. ಆಯ್ತು, ಓಕೆ. ವೈಶಾಲಿ, ಇದು ಯಾವ್ದೋ ಸೂಟ್ ಕೇಸ್ ಇದೆ ಅಲ್ಲಿ ನೋಡು. ಇದು ನಿಂದಲ್ವಾ? ಅಲ್ಲ, ಬೇರೆ ಯಾರ್ದು ಇದ್ದಂಗಿದೆ. ಇಲ್ಲಿ ಹೇಗೆ ಬಂತು? ಹೆಂಗ್ ಬಂತು? ಏನಿರ್ಬೋದು? ಓಪನ್ ಇದೆ. ವೈಶಾಲಿ, ಇಷ್ಟೊಂದು ಒಡವೆ. ಅವರು ಎಲ್ಲ ಕದ್ದಿರೋ ಮೂಲಕನೇ ಬಾ ಸ್ಟೇಷನ್ಗೆ ಹೋಗಿ ಕಲ್ಪಿಸ್ಬಿಡೋಣ. ಹಲೋ, ನಾನು ಯಾರು ಅಂತ ಗೊತ್ತಾಯ್ತಲ್ವಾ? ನಿಮ್ಮನ್ನ ಇಲ್ಲಿಂದ ಹೋಗಕ್ ಬಿಡೋದಿಲ್ಲ. ಆಕ್ಚುಲಿ ನಾವು ನಿಮ್ನೆ ಮೀಟ್ ಮಾಡಕ್ ಬರ್ತಿದ್ವಿ ಸರ್. ಅಲ್ಲ, ಇದನ್ನೆಲ್ಲ ಕದ್ದು ನಮ್ಮನೇಲಿ ಇಟ್ಟಿದ್ದಾನೆ. ನೀವು ಇನ್ಸ್ಪೆಕ್ಟರ್ ಶಿಶುಪಾಲ್ ತಾನೆ, ಅದಕ್ಕೆ ಇದನ್ನ ನಿಮಗೆ ಕೊಡೋಣ ಅಂತ ಬಂದ್ವಿ. ನೀವೇ ಇನ್ಸ್ಪೆಕ್ಟರ್ ಶಿಶುಪಾಲ್? ಹೌದು, ನೀವೇ ನಮ್ಮ ಅಣ್ಣಯ್ಯ ಇನ್ಸ್ಪೆಕ್ಟರ್ ಶಿಶುಪಾಲ್ IPS. ಇವೆಲ್ಲ ನಾಟಕ ಬೇಡಮ್ಮ. ನಿನ್ ಗಂಡ ಅಂತೂ ನಾಟಕ ಆಡ್ತಾನೆ ಅಂತ ನೀನು ನಾಟಕ ಆಡಕ್ ಶುರು ಮಾಡಬೇಡ. ಅವೆಲ್ಲ ಬೇಡ, ಇಡು ಇಲ್ಲಿ ಒಡವೆ. ನಿಮ್ದೇ ಇದು. ಈ ಕಡೆ ಬರ್ರೆ. ಅಣ್ಣಯ್ಯ, ತಂಗಿ ನಾನು ಪರಮೇಶ್ವರನ್ ಪತ್ನಿ ಪಾರ್ವತಿ. ಶಿಶುಪಾಲ, ಪರಮ, ಏನಾಯ್ತು? ಏನು ನಿನ್ ಕತೆ? ನನ್ನ ಕತೆ ನೋಡ ಹೇಗಾಗಿದೆ ಅಂತ. ನನ್ನ ತರನೇ ಯಾರೋ ಒಬ್ಬ ಇದಾನಂತೆ. ಅವ್ನು ಸಿಗೋವರೆಗೂ ನನಗೆ ಕರ್ಮ ತಪ್ಪಿದ್ದಲ್ಲ ಕಣು. ಏನಾಯ್ತು ಅಂತ ವಿವರವಾಗಿ ಹೇಳೋ. ಇಷ್ಟೆಲ್ಲ ಆಗೋಯ್ತಾ? ಅಯ್ಯೋ. ಹಲೋ ರೀ, ನಾನು ನಿಮ್ ಪತ್ನಿ ಪಾರ್ವತಿ. ನಮ್ಮ ಮನೇಲಿ ಇರೋದು ಶಿಶುಪಾಲ್ ಅಣ್ಣಯ್ಯ ಅಲ್ಲ, ಕಳ್ಳ ಗೋಪಾಲ್ ಅಂತ. ರೀ, ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಅವ್ರನ್ನ ರೂಮಲ್ಲಿ ಕೂಡಾಕ್ಬಿಟ್ಟಿದ್ದೀನಿ, ಏನ್ ಮಾಡ್ಲಿ? ನೀವಲ್ಲೇ ಇರಮ್ಮ, ನಾನು ಗುಂಡ ಮನೆ ಹತ್ರ ಬರ್ತೀವಿ. ಏನು ಅಂತ ತೀರ್ಮಾನ ಅಲ್ಲೇ ತಗೊಳ್ತೀವಿ, ಆಯ್ತಾ? ಇಡಮ್ಮ. ಇನ್ಸ್ಪೆಕ್ಟರ್ ಶಿಶುಪಾಲ್, ಒಂದು ಸುಖ, ಇನ್ನೊಂದು ದುಃಖ, 2 ಸುದ್ದಿ. ಅದೇನು ಅಂತ ಹೇಳಪ್ಪ. ಸುಖ ಸುದ್ದಿ, ಇಷ್ಟು ದಿವಸ ನೀನು ಕೆಲಸ ಇಲ್ದೇನೆ ಈ ಸೆಲ್ಲಲ್ಲಿ ಕಾಲ ಕಳೆದಿದ್ದು ಮುಗೀತು. ದುಃಖ ಸುದ್ದಿ, ಆ ಕಳ್ಳ ಇಷ್ಟೆಲ್ಲ ಸಿಕ್ಕಿ ಬೀಳ್ತಾನೆ, ಅವನನ್ನು ಅರೆಸ್ಟ್ ಮಾಡಿ ನೀನು ಕೋರ್ಟಿಗೆ ಎಳಿಬೇಕಾಗುತ್ತೆ. ನೋಡು, ಇಷ್ಟು ದಿವಸ ನಾನು ಸೆಲ್ಲಲ್ಲಿ ಇದಕ್ಕೂ ಸಾಕಾಯ್ತು.
ವೇದ ಬಾಮ್ಮ ಇಲ್ಲಿ. ಏನ್ ಅಂಕಲ್ ಕರ್ದಿದ್ದು? ಒಂದ್ ಸ್ವಲ್ಪ ಬಾಕ್ಲು ತೆಗಿಯಮ್ಮ. ಅಂಕಲ್ ನೀವ್ ಒಳಗಡೆ ಒಬ್ರೆ ಏನ್ ಮಾಡ್ತಿದ್ರಿ? ಅಯ್ಯೋ ನಿಮ್ ಮನೆಯವರೆಲ್ಲ ಸೇರ್ಕೊಂಡು ನನ್ನ ಕಳ್ಳ ಅಂತ ಲಾಕ್ ಮಾಡ್ಬಿಟ್ಟು ಹೋಗ್ಬಿಟ್ರಮ್ಮ. ನಿಮ್ ಮನೆಯವರೆಲ್ಲ ದಟ್ರೆ ನೀನ್ ಒಬ್ಳೆ ಜಾಣೆ. ನನ್ಗೂ ಅವಾಗ ಹಾಗೆ ಅನ್ಸುತ್ತೆ. ಆದ್ರೂ ನನ್ ಕಣ್ಣಿಗೂ ನೀವು ಕಳ್ಳಂತರನೇ ಕಾಣಿಸ್ತಿದಿರಲ್ಲ, ಯಾಕೆಂದ್ರೆ ನೀವು ಪೊಲೀಸ್ ಯೂನಿಫಾರ್ಮ್ ಅಲ್ಲಿ ಇಲ್ಲ. ಕರೆಕ್ಟ್ ಅಮ್ಮ. ಕಳ್ಳರು ಹಿಡಿಯಕ್ ಹೋಗ್ಬೇಕು, ಪೊಲೀಸ್ ಯೂನಿಫಾರ್ಮ್ ಬೇಕಮ್ಮ. ಇವಾಗ ಏನ್ ಮಾಡೋದು ಗೊತ್ತಾಗ್ತಲ್ಲ. ಅದಕ್ಕೆ ಯಾಕೆ ಅಂಕಲ್ ಟೆನ್ಷನ್ ಮಾಡ್ಕೊಳ್ತೀರಾ? ನಮ್ ಪರ್ಮು ಅಂಕಲ್ ನಟ ಭಯಂಕರ, ಅವ್ರ ಹತ್ರ ಎಲ್ಲಾ ಪಾತ್ರಗಳ ಡ್ರೆಸ್ ಇರುತ್ತೆ. ನಾನ್ ನಿಮ್ಗೆ ಹುಡ್ಕೊಡ್ತೀನಿ ಬನ್ನಿ. ನಾನು ಶಿಶುಪಾಲ IPS. ಸುಳ್ಳು ಹೇಳ್ತಾ ಇದ್ಯಾ? ನಾನು ಇನ್ಸ್ಪೆಕ್ಟರ್ ಶಿಶುಪಾಲ. ನಾನು ಶಿಶುಪಾಲ. ಪಾರೋರ ಇದೇನ್ರಿ ಎರಡು ಕಡೆ ಸೇಮ್ ಪರ್ಸನಾಲಿಟಿ. ಇದ್ರೊಳಗ್ ಶಿಶುಪಾಲ್ ಸರ್ ಯಾರ್ರಿ? ನನ್ಗೂ ಗೊತ್ತಾಗ್ತಾ ಇಲ್ಲ ಶಿವಾನಿ. ನಮ್ಮ ಅಣ್ಣನ ಹೇಗ್ ಕಂಡಿಡಿಯೋದು? ಒಂದ್ ಐಡಿಯಾ. ಪಾರೋರ ನಿಮ್ದು ಮಾಮೂಲಿ ಸಾಂಗ್ ಐತಲ್ಲ ಅದನ್ನ ಹಾಡ್ರಿ. ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮಗಳ ಅನುಬಂಧ. ಇನ್ನೊಂದ್ಸಲ ಹಾಡ್ರಿ. ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮಗಳ ಅನುಬಂಧ. ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು. ನಾವಾಗಲೆಂದು ಹೊರಸುತ್ತಿದೆ. ಕಳ್ಳ ಎಲ್ಲೋ ಹೋಗ್ತೀಯ? ಇವರೇ ನಮ್ಮ ಅಣ್ಣಯ್ಯ. ಶಿವಾನಿ ಶಿವಾನಿ ಇವರೇ ನಮ್ಮ ಅಣ್ಣಯ್ಯ. ಅಣ್ಣಯ್ಯ ನೀವೇ ನಮ್ಮ ಅಣ್ಣಯ್ಯ. ಅಣ್ಣಯ್ಯ ಇವರೇ ನಮ್ಮ ಅಣ್ಣಯ್ಯ. ಅವಲ್ಲ ನಾನ್ ಅಣ್ಣಯ್ಯ. ಇವ್ರು ಅಣ್ಣಯ್ಯ. ಏನೋ ನಂತರ ಡ್ರೆಸ್ ಹಾಕೊಂಡ್ಬಿಟ್ರೆ ನೀನ್ ಶಿಶುಪಾಲ ಹೋಗ್ತೀಯಾ? ನಮ್ಗೆ ಚೆಳ್ಳೆ ಹಣ್ಣು ತಿನ್ಸಕ್ ಬರ್ತೀಯ ನೀನು? ನಮ್ಮ ಅಣ್ಣಯ್ಯನ ಸೆಲ್ಲಲ್ಲಿ ಹಾಕಿಸ್ತೀರಾ? ಎಷ್ಟು ಧೈರ್ಯ ನಿಮ್ಗೆ? ಬಾಮ ಇಲ್ಲಿ ಯಾಕಮ್ಮ ಅವ್ನು ಹೊಡಿಯಕ್ ಹೋಗ್ತೀಯಾ? ಅಣ್ಣಯ್ಯ ಕೈ ಹಿಡ್ಕೊಂಡ್ರು ಅಂತ ಬಿಟ್ಟೆ, ಇಲ್ಲಾಂದ್ರೆ ಆಯ್ತಾಯ್ತು. ನಾನು ವಿಷಯ ಹೇಳ್ತೀನಿ ಕೇಳಿಲ್ಲ. ಕಳ್ಳ ಹೊರಗಡೆ ಕಾರ್ಯಾಚರಣೆ ಮಾಡ್ತಾ ಇದ್ರೆ ಅವನ ಹಿಡಿಯಕ್ ಸುಲಭ ಆಗುತ್ತೆ ಅಂತ ನಾನಾಗಿ ನಾನೇ ಹೋಗಿ ಸೆಲ್ ಕೂತಿದ್ದೆಮ್ಮ.